ನಮಸ್ಕಾರ. ಒಂದು ಹೆಣ್ಮಗುಗೆ ಮೋಸ್ಟ್ ಡೇಂಜರಸ್ ಟೈಮ್ ಆಫ್ ಅವರ್ ಲೈಫ್ ಯಾವಾಗ ಆಗುತ್ತಾ? ಯಾವಾಗ ಆಕೆಯ ತಂದೆ ತನಗೆ ಬೇಕಾದ ಎಮೋಷ್ನಲ್ ಸಪೋರ್ಟ್ ಕೊಡದೇ ಇರೋದು, ಆಕೆಗೆ ವ್ಯಾಲಿಡೇಷನನ್ನು ಕೊಡದೇ ಇರೋದು, ಆಕೆಯ ಭಾವನೆ ಜೊತೆ ಕೂತ್ಕೊಂಡು ಮಾತಾಡದೆ ಆಕೆಯನ್ನು ದೂರ ತಳ್ಳೋದು, ಎಮೋಷ್ನಲ್ ಸೇಫ್ಟಿ ಪ್ರೊಟೆಕ್ಷನನ್ನು ಕೊಡದೇ ಇರೋದು, ಕಾನ್ಸ್ಟೆಂಟಾಗಿ ಆಕೆಯ ಮೇಲೆ ಒಂದು ಫೈನಾನ್ಷಿಯಲ್ ಭಾರವನ್ನು ಬಿಡೋದು. ಒಂದು ಬಾಲ್ಯದಲ್ಲಿ ತಂದೆ ತಾಯಿ ಎರಡೂ ನರ್ಚರಿಂಗ್ ಆಗಿರ್ಬೋದು, ಪ್ರೊಟೆಕ್ಷನ್ ಆಗಿರ್ಬೋದು, ಒಂದು ಮಗುವಿಗೆ ತುಂಬಾ ಮುಖ್ಯವಾದದ್ದು. ಯಾವಾಗ ಎಲ್ಲೋ ಒಂದು ಕಡೆ ಒಂದು ಪೇರೆಂಟಿಂಗಲ್ಲಿ ಇಂಬ್ಯಾಲೆನ್ಸ್ ಆದಾಗ ಆ ಮಗು ಹೈಪರ್ ಇಂಡಿಪೆಂಡೆಂಟ್ ಆಗೋದನ್ನು ಶುರು ಮಾಡ್ತಾ ಹೋಗುತ್ತೆ. ಕೆಲವು ಸತಿ ನೀವು ನೋಡಿದ್ದೀರಾ, ಕೆಲವು ಹೆಣ್ಮಕ್ಳಿಗೆ ಹೇಳ್ತಾರೆ, ಇದು ಯಾಕೆ ಹಿಂಗೆ ಬಿಹೇವ್ ಮಾಡ್ತಾ ಇದೆಯಾ, ಒಳ್ಳೆ ಗಂಡಸ್ತರ ಅಂತ. ಯಾಕೆ ಆ ಹುಡುಗಿ ಹಾಗೆ ಬಿಹೇವ್ ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ, ಆಕೆಗೆ ಸಣ್ಣ ವಯಸ್ಸಿನಲ್ಲಿ ತನ್ನ ತಂದೆ ಸೇಫ್ಟಿಯನ್ನು ಕೊಟ್ಟಿರಲ್ಲ, ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ತೊಗೊಂಡಿರಲ್ಲ. ಎಷ್ಟೋ ಜನ ನನ್ನ ಹತ್ರ ಬರೋ ಹೆಣ್ಮಕ್ಳು, ಯಾಕೆ ನಾನು ಇಂತಹ ಒಂದು ಗಂಡಸನ್ನು ಅಟ್ರಾಕ್ಟ್ ಮಾಡಿದೆ, ನನಗೆ ಯಾಕೆ ಹೀಗಾಗ್ತದೆ, ಬಾಲ್ಯದಲ್ಲಂತೂ ನನ್ನ ತಂದೆ ಪ್ರೀತಿ ನಾನು ನೋಡಲೇ ಇಲ್ಲ, ಮದುವೆ ಆದಮೇಲೆ ಆದರೂ ನನ್ನ ಗಂಡ ನನಗೆ ಒಂದು ಸೇಫ್ಟಿ ಕೊಡ್ತಾರೆ, ನನ್ನ ರೆಸ್ಪಾನ್ಸಿಬಿಲಿಟಿಯನ್ನು ತಗೋತಾರೆ ಅಂತ ಹೇಳಿದರೆ ಈಗಲೂ ಹಾಗೆ ಆಗ್ತಾಯಿದೆ. ನನ್ನ ತಂದೆ ಹೇಗೆ ಕುಡಿತಾ ಇದ್ರೋ ಇವರು ಹಾಗೆ ಕುಡ್ಕೊಂಡು ಬಂದು ನನಗೆ ಮನೇಲಿ ಹೊಡಿತಾರೆ, ನನ್ನ ತಾಯಿ ಏನು ಕಷ್ಟ ಅನುಭವಿಸಿದ್ರೋ ಇವತ್ತು ನಾನು ಅದೇ ಕಷ್ಟವನ್ನು ಅನುಭವಿಸ್ತಾ ಇದ್ದೀನಿ ಅಂತ ಎಷ್ಟೋ ಜನ ಹೆಣ್ಮಕ್ಳು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಆದರೆ ಇದಕ್ಕೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಫಾದರ್ ವೂಂಡ್ಸ್ ಅಂತ ಕರಿತೀವಿ. ನೋಡಿ, ಒಂದು ಹೆಣ್ಣಿಗೆ ಎಸ್ಪೆಷಲಿ ಅವಳಿಗೆ ಏನಪ್ಪ ಬೇಕು ಅಂತ ಹೇಳಿದ್ರೆ, ಒಂದು ನರ್ಚರಿಂಗ್ ಕ್ಯಾರೆಕ್ಟರ್ನ ತಾನು ಹುಡುಕ್ತಾ ಹೋಗ್ತಾ ಇರ್ತಾಳೆ. ಮನು ತನ್ನ ಎನ್ಸೈಕ್ಲೋಪೀಡಿಯಾದಲ್ಲಿ ಹೇಳಿದ್ದಾರೆ, ಬಾಲ್ಯದಲ್ಲಿ ತಂದೆಯ ಆಶ್ರಯದಲ್ಲಿ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ, ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿ ಒಂದು ಹೆಣ್ಣು ಬೆಳೀತಾ ಹೋಗ್ತಾಳೆ. ಯಾವಾಗ ಆಕೆಗೆ ಒಂದು ಎಮೋಷ್ನಲ್ ಸೇಫ್ಟಿ ಸಿಗದೆ ಹೋಗುತ್ತೆ, ಆಕೆ ತುಂಬಾ ಹೈಪರ್ ಇಂಡಿಪೆಂಡೆಂಟ್ ಆಗಿಬಿಡ್ತಾಳೆ. ಎಲ್ಲವನ್ನೂ ನಾನು ನಿಭಾಯಿಸಬಲ್ಲೆ, ಎಲ್ಲವನ್ನು ನಾನು ನೋಡ್ಕೋತೀನಿ, ಫೈನಾನ್ಷಿಯಲಿ ದುಡಿತೀನಿ, ಮನೆಯಲ್ಲಿ ನೋಡ್ಕೋತೀನಿ. ಯಾವಾಗ ಈ ಹೈಪರ್ ಇಂಡಿಪೆಂಡೆನ್ಸಿಯನ್ನು ತನ್ನನ್ನು ತೊಡಗಿಸ್ಕೊತಾ ಹೋಗ್ತಾಳೆ, ಎಲ್ಲೋ ಒಂದು ಕಡೆ ಆಕೆಗೂ ಸುಸ್ತಾಗ್ತಾ ಹೋಗುತ್ತೆ. ಯಾರೋ ನೀನು ಊಟ ಮಾಡಿದ್ಯಾ, ಹುಷಾರಾಗಿದ್ಯಾ, ನಿನ್ಗೇನು ಬೇಕು ನಾನು ಕೊಡಿಸ್ತೀನಿ, ನೀನು ಆರಾಮಾಗಿ ಮನೇಲಿರು, ಎಲ್ಲೋ ನೀನು ಅಷ್ಟೊಂದೆಲ್ಲ ಟೆನ್ಷನ್ ತೊಗೋಬೇಡ, ಸ್ಟ್ರೆಸ್ ತೊಗೋಬೇಡ, ನಾನು ಇದ್ದೀನಿ ಅಂತ ಹೇಳೋ ಒಂದು ಜೀವ ಇದ್ದರೆ ಚೆನ್ನಾಗಿರೋದು ಅಂತ ಆಕೆ ತಪ್ಪಿಸ್ತಾನೆ ಇರ್ತಾಳೆ. ಹೌದು, ಮೋಸ್ಟ್ ಆಫ್ ದ ಹೆಣ್ಮಕ್ಳು ಈ ಪ್ರಾಬ್ಲಮ್ಗೆ ಒಳಗಾಗ್ತಿದ್ದಾರೆ. ಯಾತಕ್ಕಿದು ಅಂತ ಹೇಳಿದರೆ, ಇದನ್ನು ಫಾದರ್ ವೂಂಡ್ಸ್ ಅಂತ ಹೇಳ್ತಾರೆ. ನೋಡಿ, ಇನ್ ಆ್ಯಂಡ್ ಯಾಂಗ್ ಎನರ್ಜಿ ಅಂತ ಹೇಳ್ತಾರೆ. ಅಂದರೆ ಮ್ಯಾಸ್ಕ್ಯುಲಿನ್ ಫೆಮಿನಿನ್ ಎನರ್ಜಿ ಪ್ರತಿಯೊಬ್ಬ ಮನುಷ್ಯನಿಗೂ ಸರಿಸಮಾನವಾಗಿರಬೇಕು. ಯಾವಾಗ ಅದು ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ನಮ್ಮ ಎಮೋಷನಲ್ಲಿ ಕೂಡ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಯು ಡಿಸರ್ವ್ ಸೇಫ್ಟಿ ಅನ್ನೋದನ್ನು ಅಕ್ನಾಲೇಜ್ ಮಾಡ್ಕೋತಾ ಹೋಗಿ, ಆ ಕಾಮಾಗಿ ಕಂಪೋಸ್ಟ್ ಆಗಿರೋದನ್ನು ಕಲಿತಾ ಹೋಗಿ. ಯಾವಾಗ ನಾವು ಯಾವಾಗಲೂ ಸ್ಟ್ರೆಸ್ಸಲ್ಲಿರ್ತೀವಿ, ಆ್ಯಂಗ್ಸೈಟಿಯಲ್ಲಿರ್ತೀವಿ, ನಮ್ಮ ಬಾಡಿ ಅದನ್ನು ತಗೊಳ್ಳಿಕ್ಕೆ ಹೋಗಲ್ಲ. ಹಾಗಾಗಿ ಮೊದಲನೇದಾಗಿ ನಿಮ್ಮ ತಂದೆ ಅವರಿಗೆ ಗೊತ್ತಿತ್ತೋ ಗೊತ್ತಿಲ್ಲದೇನೋ ಅವ್ರು ಮಾಡ್ತಿರ್ತಕ್ಕಂಥ ತಪ್ಪನ್ನು ಸಬ್ಕಾನ್ಷಿಯಸ್ಲಿ ಕ್ಷಮಿಸ್ತಾ ಹೋಗಿ. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕ್ ಅಂತ ಹೇಳಿದರೆ, ನಾವು ಎಂಪ್ಟಿ ಚೇರ್ ಟೆಕ್ನಿಕ್ ಅಂತ ಮಾಡ್ತೀವಿ. ಅಂತ ಹೇಳಿದರೆ, ನಿಮ್ಮ ತಂದೆಗೆ ಯಾವ ರೀತಿ ನಿಮಗೆ ಎಮೋಷ್ನಲ್ ಸೇಫ್ಟಿ ಕೊಡದೇ ಇರೋದಾಗಿರ್ಬೋದು, ಫೈನಾನ್ಷಿಯಲ್ ಸೇಫ್ಟಿ ಕೊಡದೇ ಇರೋದಾಗಿರ್ಬೋದು, ಅಥವಾ ಇವತ್ತು ತುಂಬ ಚೆನ್ನಾಗಿ ಮಾತಾಡೋದು, ನಾಳೆ ಮಾತಾಡ್ತಾನೆ ಇರಲಿಲ್ಲ, ಎಲ್ಲೋ ನಮ್ಮನ್ನ ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟು ಹೊರಟೋಗ್ಬಿಡೋರು, ಹೀಗೆಲ್ಲ ಮಾಡಿದಾಗ, ಒಂದು ಅನ್ಸರ್ಟನ್ ಬಿಹೇವಿಯರ್ ಇದ್ದಾಗ ಅವರನ್ನು ಒಂದು ಎಂಟಿ ಚೇರಲ್ಲಿ ಇಮ್ಯಾಜಿನ್ ಮಾಡಿಕೊಂಡು ಅವರಿಗೆ ಒಂದು ಪತ್ರವನ್ನು ಬರೀಲಿಕ್ಕೆ ಶುರು ಮಾಡಿ. ಪತ್ರ ಅಂತ ಹೇಳಿದರೆ ಹೋಗಿ ಅವ್ರಿಗೆ ಫಿಸಿಕಲ್ ಆಗಿ ಕೊಡಬೇಕು ಅಂತಿಲ್ಲ, ಒಂದು ಕ್ಷಮೆಯ ಪತ್ರವನ್ನಾಗಿರ್ಬೋದು, ಅದು ಈಗ ನಿಮ್ಮ ಕರೆಂಟ್ ಲೈಫಲ್ಲಿ ಹೇಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನೋದು ಕೂಡ ಬರಿತಾ ಹೋಗಿ. ಯಾವಾಗ ಹೀಗೆ ಬರಿತಾ ಹೋಗ್ತೀರಾ ನಿಮ್ಮ ಪ್ಯಾಟ್ರನನ್ನು ಅನಲೈಸ್ ಮಾಡ್ತಾ ಹೋಗ್ತೀರಾ. ಇದು ನಿಮ್ಮ ಇನ್ನರ್ ಚೈಲ್ಡ್ ವೂಂಡ್ಸ್ ಏನಿದೆ, ಅದು ಫಾದರ್ ವೂಂಡ್ಸನ್ನು ಹೀಲ್ ಮಾಡಲಿಕ್ಕೆ ಶುರು ಮಾಡ್ತಾ ಹೋಗುತ್ತೆ. ಮತ್ತು ಅಫರ್ಮೇಷನ್ಸನ್ನು ಹೇಳ್ಕೊಳ್ಳಿಕ್ಕೆ ಶುರು ಮಾಡಿ. ಐ ಆಮ್ ಸೇಫ್, ಐ ಆಮ್ ಸೀನ್, ಐ ಲವ್ ಮೈ ಫ್ರೀಡಮ್, ಬಟ್ ಐ ಆಲ್ಸೋ ವೆಲ್ಕಮ್ ಪೀಪಲ್ ಟೇಕಿಂಗ್ ಕೇರ್ ಆಫ್ ಮೀ. ಹೀಗೆ ನಿಮ್ಗೆ ಯಾವ ರೀತಿ ನಿಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೋ ಅದೆಲ್ಲವನ್ನು ಪಾಸಿಟಿವ್ ಆಗಿ ಅಫರ್ಮೇಷನನ್ನು ಬರಿತಾ ಹೋಗಿ. ಪದೇ ಅದನ್ನು ಓದ್ತಾ ಹೋಗಲಿಕ್ಕೆ ಶುರು ಮಾಡಿ. ಮತ್ತು ಯಾರು ನನ್ನನ್ನು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೋತಾರೆ, ನಿಷ್ಕೃಷ್ಟವಾಗಿ ಕಾಣ್ತಾರೆ, ಅವ್ರನ್ನೆಲ್ಲರನ್ನೂ ನಾನು ದೂರ ಇಡಲಿಕ್ಕೆ ಶುರು ಮಾಡ್ತೀನಿ. ಯಾಕಂತ ಹೇಳಿದ್ರೆ, ನಾನು ಒಂದು ಎನ್ವೈರ್ಮೆಂಟಲ್ಲಿ ಬೆಳೆದಿರ್ತೀನಿ, ಅದೇ ತುಂಬ ಸೇಫ್ಟಿ ಎನ್ವೈರ್ಮೆಂಟ್ ಅಂದ್ಕೊಂಡ್ಬಿಡ್ತೀವಿ. ಈಗ ನೋಡಿ, ನನ್ನ ಮನೇಲಿ ಒಂದು ಗಿಡ ಇದೆ ಅಂದರೂ ಕೂಡ ಆ ಗಿಡ ನನ್ನ ಮನೆ ಎನ್ವೈರ್ಮೆಂಟಿಗೆ ಬೆಳೀತಾ ಹೋಗುತ್ತೆ. ನಮ್ಮ ಮನೇಲಿ ಇರ್ತಕ್ಕಂಥ ಪ್ರಾಣಿಗಳು ಕೂಡ ನಮ್ಮ ಥರನೇ ಅವು ಕೂಡ
ಬಿಹೇವ್ ಮಾಡಲಿಕ್ಕೆ ಶುರು ಮಾಡ್ತಾ ಹೋಗುತ್ತೆ. ನಾವು ಹೇಗಿರ್ತೀವೋ ಕಾಮ್ ಆಗಿದ್ರೆ ಅವು ಕಾಮ್ ಆಗಿರ್ತವೆ, ನಾವು ಅಗ್ರೆಸಿವ್ ಆಗಿದ್ರೆ ಅವು ಕೂಡ ಅಗ್ರೆಸಿವ್ ಆಗಿರೋದನ್ನ ಕಲಿತಾ ಹೋಗುತ್ತೆ. ಹಾಗೆಯೇ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ತಂದೆಯ ಗುಣಗಳನ್ನು ಅಥವಾ ತಾಯಿ ಗುಣಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ನಾವು ಶುರು ಮಾಡಿಬಿಟ್ಟಿರ್ತೀವಿ. ಆದರೆ ಅದು ಕೆಲವು ಸತಿ ನಮಗೆ ಮುಳ್ಳಾಗಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದು ನಿಮ್ಮ ಗುಣಗಳಲ್ಲಿ ಇಷ್ಟ ಇಲ್ಲ ಅದೆಲ್ಲವನ್ನು ಲಿಸ್ಟ್ ಮಾಡ್ತಾ ಹೋಗಿ ದಿನಕ್ಕೆ ಅಟ್ಲೀಸ್ಟ್ ಒಂದು ಸತಿ ಆದರೂ ನಿಮ್ಗೆ ಹೇಗೆ ಅನಿಸ್ತಾ ಇದೆ, ಯಾವ ಥರ ಫೀಲ್ ಆಗ್ತಾ ಇದೆ ಎಲ್ಲವನ್ನು ರಿಫ್ಲೆಕ್ಟ್ ಮಾಡಲಿಕ್ಕೆ ಶುರು ಮಾಡ್ತಾ ಹೋಗಿ, ಯಾವುದು ನಿಮ್ಮ ಹಳೆಯ ಪ್ಯಾಟರ್ನ್ ಇರುತ್ತೋ ಅದನ್ನೆಲ್ಲವನ್ನು ರಿಲೀಸ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.